ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA ಥರ್ಡ್ ಸೆಮಿಸ್ಟರ್ ಇಂಗ್ಲೀಷ್ ವಿಷಯದಲ್ಲಿ ಬರುವಂಥ ಪಿಗ್ಮಿಲಿಯನ್ ಅನ್ನೋ ಕಾದಂಬರಿ ಮೇಲೆ 5 ದೃಶ್ಯಗಳಿದೆ. ಸೊ ದೃಶ್ಯವಾರು ವಿವರಣೆಯನ್ನು ಕನ್ನಡದಲ್ಲಿ ಕೊಡ್ತಾ ಇದ್ದೀವಿ. ಕನ್ನಡದಲ್ಲಿ ವಿವರಣೆ ಯಾಕೆ ನೀವು ನೋಡ್ಕೋಬೇಕಂದ್ರೆ, ಪ್ರಶ್ನೋತ್ತರಗಳ ಬಗ್ಗೆ ನೀವು ಆನ್ಸರ್ನ ಬರಿಬೇಕಂದ್ರೆ ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಯಾವುದ್ರ ಮೇಲಿದೆ ಅಂತ ಅರ್ಥ ಆಗಬೇಕಂದ್ರೆ ಮೊದಲು ನಿಮಗೆ ಅದರ ವಿಷಯ ವಸ್ತು ಅರ್ಥ ಆಗಬೇಕು. ಆದ್ದರಿಂದ ಕನ್ನಡದಲ್ಲಿ ನೀವು ಇದನ್ನು ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಕೊಟ್ಟಿದ್ದೀವಿ. ಸೊ ಅದು ಟ್ರಾನ್ಸ್ಲೇಟ್ನ ನೀವು ನೋಡಿಕೊಂಡಾಗ ನಿಮಗೆ ಈಸಿಯಾಗಿ ಏನು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಪ್ರಶ್ನೋತ್ತರಗಳನ್ನು ಬರೆಯೋದಕ್ಕೆ ಈಸಿ ಆಗುತ್ತೆ. ಇದು ದೃಶ್ಯ 1. ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನಲ್ಲೇ ನಾವು ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಕೊಟ್ಟಿದ್ದೀವಿ. ನಿಮ್ಮ BComನಲ್ಲಿ ಬರುವಂಥ ಒಟ್ಟು 8 ವಿಷಯಗಳ ಕಂಪ್ಲೀಟ್ ನೋಟ್ಸ್ ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳು ಹಾಗೂ ಎಕ್ಸಾಮ್ನಲ್ಲಿ ಫಿಕ್ಸ್ ಬೀಳುವಂಥ ಕ್ವಶನ್ನ ನಾವು ಇನ್ಫಾರ್ಮೇಷನ್ ತಗೊಂಡು ಅಕ್ಯುರೇಟ್ ಕ್ವಶನ್ನೇ ಕೊಡ್ತೀವಿ. ಆದ್ದರಿಂದ ಯೂಟ್ಯೂಬ್ ಮೆಂಬರ್ಶಿಪ್ನ ಜಾಯ್ನ್ ಆಗಿ. ಅದ್ರ ಕೆಳಗಡೆ ವಾಟ್ಸಪ್ ಗ್ರೂಪ್ ಕೊಟ್ಟಿದ್ದೀವಿ. ಸೊ ವಾಟ್ಸಪ್ ಗ್ರೂಪ್ನ ಲಿಂಕ್ ನೀವು ಮೂಲಕ ಜಾಯ್ನ್ ಆಗ್ಬೋದು. ಸೊ ಈಗ ದೃಶ್ಯ 1. ಸೊ ದೃಶ್ಯ 1 ಕನ್ನಡದಲ್ಲಿ ಇದನ್ನು ಓದ್ತಾ ಹೋಗ್ತೀನಿ, ಓದಿದ್ರಲ್ಲೇ ಅರ್ಥ ಆಗುತ್ತೆ ನಿಮಗೆಲ್ಲ. ಒಂದು ದಿನ ರಾತ್ರಿ ಮಳೆ ಜೋರಾಗಿ ಬರುತ್ತಿರುವಾಗ ಕೋವೆಂಟ್ ಗಾರ್ಡನ್ ಮಾರುಕಟ್ಟೆ ರಸ್ತೆಯಲ್ಲಿ ಹೂವಿನ ವ್ಯಾಪಾರಿಗಳು ಹೂ ಮಾರಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಜನರು ಮಳೆಯಿಂದ ರಕ್ಷಿಸಿಕೊಳ್ಳಲು ಸೇಂಟ್ ಪಾಲ್ ಚರ್ಚ್ ಚಾವಣಿಯಲ್ಲಿ ಮಳೆಯಿಂದ ನೆರಳು ಪಡೆಯಲು ಓಡುತ್ತಿದ್ದಾರೆ. ಅವರಲ್ಲಿ ಮಿಸಸ್ ಐಮ್ಸ್ಫೋರ್ಡ್ ಹಿಲ್ ಅವಳ ಮಗಳು ಕ್ಲಾರಾ ಟ್ಯಾಕ್ಸಿಗಾಗಿ ಕಾಯುತ್ತಿದ್ದಾರೆ. ಅಲ್ಲಿಗೆ ಅವರ ಮಗ ಫ್ರೆಡಿ ಬರುತ್ತಾನೆ ಮತ್ತು ಟ್ಯಾಕ್ಸಿ ಸಿಕ್ಕಿಲ್ಲವೆಂದು ತಿಳಿಸುತ್ತಾನೆ. ಇದರಿಂದ ಅವನ ತಾಯಿ ಮತ್ತು ಸಹೋದರಿ ಸಿಟ್ಟಾಗಿ ಬೈಯುತ್ತಾರೆ ಹಾಗೂ ಟ್ಯಾಕ್ಸಿ ಸಿಕ್ಕರೆ ಮಾತ್ರ ಪುನಃ ಬಾ, ಇಲ್ಲವೇ ಬರಲೇಬೇಡ ಎನ್ನುತ್ತಾರೆ. ಮತ್ತೆ ಟ್ಯಾಕ್ಸಿ ಹುಡುಕಲು ಅವಸರದಲ್ಲಿ ಫ್ರೆಡಿ ಹೋಗುತ್ತಿರುವಾಗ ಹೂ ಮಾರುವವಳು ಅಂದರೆ ಈ ಕಥೆಯ ನಾಯಕಿ ಡಿಕ್ಕಿ ಹೊಡೆಯುತ್ತಾನೆ. ಅದಕ್ಕೆ ಅವಳು ಅಯ್ಯೋ ಫ್ರೆಡಿ ಎನ್ನುತ್ತಾಳೆ. ಅಲ್ಲೇ ಇದ್ದ ಅವನ ತಾಯಿ ನನ್ನ ಮಗನ ಹೆಸರು ನಿನಗೆ ಹೇಗೆ ಗೊತ್ತು ಎಂದು ಪ್ರಶ್ನಿಸುತ್ತಾಳೆ. ಎಲಿಸಾ ನನ್ನ ಹೂಗಳನ್ನು ಖರೀದಿಸಿ ಎಂದು ಮಾತು ಮರೆಸಲು ಪ್ರಯತ್ನಿಸುತ್ತಾಳೆ. ಅವಳ ಉದ್ದೇಶವನ್ನು ತಿಳಿದು ಐಮ್ಸ್ಫೋರ್ಡ್ ಹಿಲ್ ಮಗಳ ಬಳಿ ಇದ್ದ 6 ಸೆನ್ಸ್ ಹಣವನ್ನು ಕೊಟ್ಟು ಹೂ ಖರೀದಿಸುತ್ತಾಳೆ. ಈಗ ಹೇಳು, ನನ್ನ ಮಗನ ಹೆಸರು ನಿನಗೆ ಹೇಗೆ ಗೊತ್ತು ಎಂದು ಪ್ರಶ್ನಿಸುತ್ತಾಳೆ. ಅದಕ್ಕೆ ಎಲಿಸಾ ನನಗೆ ಹೆಸರು ಗೊತ್ತಿಲ್ಲದೆ ಇದ್ದಾಗ ಫ್ರೆಡಿ ಅನ್ನೋ ಹೆಸರನ್ನು ಹೆಚ್ಚಾಗಿ ಬಳಸುತ್ತೇನೆ, ಏಕೆಂದರೆ ಇದು ಕರೆಯಲು ತುಂಬ ಸುಲಭ ಎನ್ನುತ್ತಾಳೆ. ಆಗ ತಾಯಿ ಮತ್ತು ಮಗಳು ಹಣ ಸುಮ್ಮನೆ ವ್ಯರ್ಥ ಆಯಿತು ಎಂದುಕೊಳ್ಳುತ್ತಾರೆ. ಸ್ವಲ್ಪ ಹೊತ್ತಿಗೆ ಕರ್ನಲ್ ಪಿಕರಿಂಗ್ ಬರುತ್ತಾನೆ. ಅವನಿಗೂ ಕೂಡ ಇವಳು ಹೂ ಮಾರಲು ಪ್ರಯತ್ನಿಸುತ್ತಾಳೆ. ಆದರೆ ಅವನ ಬಳಿ ಚಿಲ್ಲರೆ ಇಲ್ಲವೆಂದು ತಿಳಿಸುತ್ತಾನೆ. ಅವಳು ನನ್ನ ಬಳಿ ಚಿಲ್ಲರೆ ಇದೆ, ಹೂ ಖರೀದಿ ಮಾಡಿ ಎನ್ನುತ್ತಾಳೆ. ಅವಳು ಹಣ ಕೊಟ್ಟು ಖರೀದಿಸಿದಾಗ ನಂತರ ಚಿಲ್ಲರೆ ಇಲ್ಲವೆಂದು ಹೇಳುತ್ತಾಳೆ. ಅಲ್ಲಿಯೇ ಒಬ್ಬ ವ್ಯಕ್ತಿ ಈ ಎಲ್ಲ ಮಾತುಗಳನ್ನು ನೋಟ್ ಮಾಡಿಕೊಳ್ಳುತ್ತಿರುತ್ತಾನೆ. ಇದನ್ನು ಗಮನಿಸಿ ಕರ್ನಲ್ ಪಿಕರಿಂಗ್ ಇದನ್ನು ಅವಳಿಗೆ ತಿಳಿಸುತ್ತಾನೆ. ನೋಟ್ ಮಾಡಿಕೊಳ್ಳುತ್ತಿದ್ದ ವ್ಯಕ್ತಿ ಪ್ರೊಫೆಸರ್ ಹೆನ್ರಿ ಹಿಗ್ಗಿನ್ಸ್. ಅವನು ಒಬ್ಬ ಮಾತಿನ ಧ್ವನಿಯ ಸಂಶೋಧಕ ಮತ್ತು ತರಬೇತಿದಾರ ಆಗಿರುತ್ತಾನೆ. ತುಂಬ ಒಳ್ಳೆಯ ವ್ಯಕ್ತಿ ಇರುತ್ತಾನೆ. ಮಳೆ ಕಡಿಮೆಯಾದಾಗ ಬಹಳಷ್ಟು ಜನರು ಅಲ್ಲಿಂದ ಹೊರಟು ಹೋಗುತ್ತಾರೆ. ನಂತರ ಐಮ್ಸ್ಫೋರ್ಡ್ ಹಿಲ್ ಮತ್ತು ಅವರ ಮಗಳು ಕ್ಲಾರಾ ಕೂಡ ಹೊರಟು ಹೋಗುತ್ತಾರೆ. ಕರ್ನಲ್ ಮತ್ತು ಹೆನ್ರಿ ಮಧ್ಯೆ ಸ್ವಲ್ಪ ಚರ್ಚೆ ನಡೆಯುತ್ತದೆ. ಹೆನ್ರಿ ಅಲ್ಲಿರುವ ಕೆಲವರ ಮಾತಿನ ಮೇಲೆ ಅವರು ಯಾವ ಊರಿಂದ ಬಂದಿದ್ದಾರೆ ಎಂಬುದನ್ನು ನಿಖರವಾಗಿ ಹೇಳುತ್ತಾನೆ ಮತ್ತು ಕರ್ನಲ್ ಪಿಕರಿಂಗ್ ಹಾಗೂ ಆ ಹೂ ಮಾರಾಟ ಮಾಡುತ್ತಿದ್ದಂಥ ಹೂ ಮಾರಾಟಗಾರ್ತಿಯ ಎಲಿಸಾ ಡೂಲಿಟಲ್ ಯಾವ ಸ್ಥಳದಿಂದ ಬಂದಿದ್ದಾಳೆ ಎನ್ನುವುದನ್ನು ಕೂಡ ಹೇಳುತ್ತಾನೆ. ಆತನ ಕಲೆಗೆ ಆಶ್ಚರ್ಯಗೊಂಡ ಕರ್ನಲ್ ಪಿಕರಿಂಗ್ ಹೇಗೆ ನಿಖರವಾಗಿ ನೀವು ಇದನ್ನು ಹೇಳಿದಿರಿ ಎಂದು ಕೇಳುತ್ತಾನೆ. ಆಗ ತನ್ನ ವೃತ್ತಿಯನ್ನು ತನ್ನನ್ನು ಹೆನ್ರಿ ಪರಿಚಯಿಸಿಕೊಳ್ಳುತ್ತಾನೆ. ಕರ್ನಲ್ ಪಿಕರಿಂಗ್ ನೀವು ನನಗೆ ಗೊತ್ತು, ನಿಮ್ಮನ್ನು ಭೇಟಿಯಾಗಲೆಂದೇ ನಾನು ಭಾರತದಿಂದ ಬಂದಿದ್ದೇನೆ ಎಂದು ತನ್ನನ್ನು ಪರಿಚಯ ಮಾಡಿಕೊಳ್ಳುತ್ತಾನೆ. ಹಾಗೆ ಹೆನ್ರಿ ನಾನು ನಿಮ್ಮನ್ನು ಭೇಟಿಯಾಗಲು ಭಾರತಕ್ಕೆ ಬರುವನಿದ್ದೆ ಎಂದು ಹೇಳುತ್ತಾರೆ. ಇಬ್ಬರೂ ಪರಸ್ಪರ ಸಾಯಂಕಾಲ ಊಟಕ್ಕೆ ಸೇರುವುದಾಗಿ ಮಾತನಾಡಿಕೊಳ್ಳುತ್ತಾರೆ. ಹೆನ್ರಿ ಆ ಹೂ ಮಾರುವವಳು ಚಾಣಾಕ್ಷತನದಿಂದ ಅಥವಾ ಮೋಸದಿಂದ ಹಣ ಪಡೆಯುತ್ತಿರುವುದನ್ನು ಗಮನಿಸಿ 1/8 ಪೌಂಡ್ ಅಂದರೆ 30 ಸೆನ್ಸ್ ಹಣವನ್ನು ಎಸೆಯುತ್ತಾನೆ. ಇದು ತುಂಬ ಹಣವಾಗಿರುತ್ತದೆ. ಅಲ್ಲಿಗೆ ಫ್ರೆಡ್ಡಿ ಟ್ಯಾಕ್ಸಿ ತೆಗೆದುಕೊಂಡು ಬರುತ್ತಾನೆ. ಆದರೆ ಅವನ ತಾಯಿ ಮತ್ತು ಸಹೋದರಿ ಅಲ್ಲಿರುವುದಿಲ್ಲ.
ಫ್ರೆಡ್ಡಿ ತಂದಿರುವ ಟ್ಯಾಕ್ಸಿಯನ್ನು ಹೂ ಮಾರುವ ಹುಡುಗಿ ತೆಗೆದುಕೊಂಡು ಹೋಗುತ್ತಾಳೆ. ಅಲ್ಲಿಗೆ ಮೊದಲನೇ ದೃಶ್ಯ ಅಂತ್ಯವಾಗುತ್ತದೆ. ಸೊ ಇದಿಷ್ಟು ವಿಷಯ ವಸ್ತು ನಿಮಗೆ ಈ ಕನ್ನಡದಲ್ಲಿ ಗೊತ್ತಿದ್ದರೆ ಆನ್ಸರ್ ಬರೆಯುವಾಗ 1 ಮಾರ್ಕ್ಸ್ ಆನ್ಸರ್ 2 ಮಾರ್ಕ್ಸ್ ಆನ್ಸರ್ ಹುಡುಕುವಾಗ ಈಸಿ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ 2ನೇ ದೃಶ್ಯದೊಂದಿಗೆ ಸಿಗೋಣ. ಧನ್ಯವಾದಗಳು.